10 ದಿನಗಳ ಹಿಂದೆ ಕೊರಟಗೆರೆ ತಾಲೂಕು ಆಡಳಿತ ರಾತ್ರೋರಾತ್ರಿ ಕನ್ನಡ ಧ್ವಜಸ್ತಂಭವನ್ನ ತೆರವುಗೊಳಿಸಿದೆ. ಇದರಿಂದ ಅಧಿಕಾರಿಗಳ ವಿರುದ್ಧ ಕರವೇ ಸಂಘಟನೆ ಬೀದಿಗಿಳಿದು ಪ್ರತಿಭಟನೆ ನಡೆಸಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಬನ್ನಿ ರಿಪೋರ್ಟ್ ನೋಡೋಣ. ಗೃಹ ಸಚಿವ ಕ್ಷೇತ್ರದಲ್ಲಿ ಕನ್ನಡಕ್ಕೆ ಅಪಮಾನ, ರಾತ್ರೋರಾತ್ರಿ ಕನ್ನಡ ಧ್ವಜಸ್ತಂಭ ಧ್ವಂಸ, ಅಧಿಕಾರಿಗಳ ವಿರುದ್ಧ ಕರವೇ ಪ್ರತಿಭಟನೆ. ಕನ್ನಡ ನಮ್ಮೆಲ್ಲರ ಅಸ್ಮಿತೆ ಕನ್ನಡ, ಆದರೆ ಕನ್ನಡ ರಕ್ಷಣೆ ಮಾಡಬೇಕಾದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ವಕ್ಷೇತ್ರದಲ್ಲಿ ಕನ್ನಡಕ್ಕೆ ಅಪಮಾನವಾಗಿದೆಯಂತೆ. ಹೌದು, ಪರಮೇಶ್ವರ್ ಸ್ವಕ್ಷೇತ್ರ ಕೊರಟಗೆರೆ ನಗರದ ಮುಖ್ಯ ರಸ್ತೆಯಲ್ಲಿದ್ದ ಕನ್ನಡ ಧ್ವಜಸ್ತಂಭವನ್ನ ತಾಲೂಕು ಆಡಳಿತ ಮಂಡಳಿ ಏಕಾಏಕಿ ತೆರವು ಮಾಡಿತ್ತು. ಇದನ್ನ ವಿರೋಧಿಸಿ ಇಂದು ಕರವೇ ನಾರಾಯಣಗೌಡ ಬಣ ಬೀದಿಗಿಳಿದು ಹೋರಾಟ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಆ ಜಾಗ ಮತ್ತೆ ಇನ್ನೆಲ್ಲಿ ಸೂಕ್ತವಾಗಿದೆ ಜಾಗ, ಆ ಜಾಗದಲ್ಲಿ ಕನ್ನಡದ ಧ್ವಜಸ್ತಂಭವನ್ನ ನೀವೇ ಹಾಕಿ ಬಾರಿ ವ್ಯವಸ್ಥಿತವಾಗಿ ಕನ್ನಡದ ಬಾವುಟಕ್ಕೆ ಗೌರವ ಕೊಡುವಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ. ನಾನು ಮತ್ತೆ ತಹಸೀಲ್ದಾರ್ಗೆ ಮಾತಾಡ್ತೀನಿ, ಮತ್ತೆ ಈ ಕ್ಷೇತ್ರದ ಸನ್ಮಾನ್ಯ ಗೃಹ ಸಚಿವರು ನನಗೀಗ 3 ಗಂಟೆಗೆ ಸಿಗ್ತಾರೆ, ಆಗ ಅವರ ಜೊತೆಯಲ್ಲೂ ಚರ್ಚೆ ಮಾಡ್ತೀನಿ. ಕನ್ನಡ ಧ್ವಜಸ್ತಂಭದಿಂದ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗ್ತಿತ್ತಂತೆ. ಆ ಜಾಗದಲ್ಲಿ ಅಪಘಾತಗಳ ಸಂಖ್ಯೆಯೂ ಹೆಚ್ಚಾಗಿತ್ತು ಅಂತ ಕೊರಟಗೆರೆ ತಹಶೀಲ್ದಾರ್ ನೇತೃತ್ವದಲ್ಲಿ ಧ್ವಜಸ್ತಂಭವನ್ನ ತೆರವುಗೊಳಿಸಲಾಗಿತ್ತು. ಹೀಗಾಗಿ ಇಂದು ಕರವೇ ಸಂಘಟನೆ ಕನ್ನಡ ಧ್ವಜಸ್ತಂಭದ ಜಾಗದಿಂದ ಪಟ್ಟಣ ಪಂಚಾಯಿತಿ ಕಚೇರಿವರೆಗೆ ಕಾಲ್ನಡಿಗೆ ನಡೆಸಿ ಮತ್ತೆ ಧ್ವಜಸ್ತಂಭ ನಿರ್ಮಿಸುವಂತೆ ಶಕ್ತಿ ಪ್ರದರ್ಶನ ಮಾಡಿತು. ಒಟ್ನಲ್ಲಿ ಈ ಕನ್ನಡ ಧ್ವಜಸ್ತಂಭ ತೆರವಿನಿಂದ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವ ಕೊರಟಗೆರೆ ತಾಲೂಕು ಆಡಳಿತ ಅದ್ಯಾವ ರೀತಿ ಸಮಸ್ಯೆ ಬಗೆಹರಿಸುತ್ತೆ ಎಂಬುದನ್ನು ಕಾದು ನೋಡಬೇಕು. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಕಳೆದ 10 ದಿನಗಳ ಹಿಂದೆ ಕೊರಟಗೆರೆ ತಾಲೂಕು ಆಡಳಿತ ರಾತ್ರೋರಾತ್ರಿ ಕನ್ನಡ ಧ್ವಜಸ್ತಂಭವನ್ನ ತೆರವುಗೊಳಿಸಿದೆ. ಇದರಿಂದ ಅಧಿಕಾರಿಗಳ ವಿರುದ್ಧ ಕರವೇ ಸಂಘಟನೆ ಬೀದಿಗಿಳಿದು ಪ್ರತಿಭಟನೆ ನಡೆಸಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಬನ್ನಿ ರಿಪೋರ್ಟ್ ನೋಡೋಣ. ಗೃಹ ಸಚಿವ ಕ್ಷೇತ್ರದಲ್ಲಿ ಕನ್ನಡಕ್ಕೆ ಅಪಮಾನ, ರಾತ್ರೋರಾತ್ರಿ ಕನ್ನಡ ಧ್ವಜಸ್ತಂಭ ಧ್ವಂಸ, ಅಧಿಕಾರಿಗಳ ವಿರುದ್ಧ ಕರವೇ ಪ್ರತಿಭಟನೆ. ಕನ್ನಡ ನಮ್ಮೆಲ್ಲರ ಅಸ್ಮಿತೆ ಕನ್ನಡ, ಆದರೆ ಕನ್ನಡ ರಕ್ಷಣೆ ಮಾಡಬೇಕಾದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ವಕ್ಷೇತ್ರದಲ್ಲಿ ಕನ್ನಡಕ್ಕೆ ಅಪಮಾನವಾಗಿದೆಯಂತೆ. ಹೌದು, ಪರಮೇಶ್ವರ್ ಸ್ವಕ್ಷೇತ್ರ ಕೊರಟಗೆರೆ ನಗರದ ಮುಖ್ಯ ರಸ್ತೆಯಲ್ಲಿದ್ದ ಕನ್ನಡ ಧ್ವಜಸ್ತಂಭವನ್ನ ತಾಲೂಕು ಆಡಳಿತ ಮಂಡಳಿ ಏಕಾಏಕಿ ತೆರವು ಮಾಡಿತ್ತು. ಇದನ್ನ ವಿರೋಧಿಸಿ ಇಂದು ಕರವೇ ನಾರಾಯಣಗೌಡ ಬಣ ಬೀದಿಗಿಳಿದು ಹೋರಾಟ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಆ ಜಾಗ ಮತ್ತೆ ಇನ್ನೆಲ್ಲಿ ಸೂಕ್ತವಾಗಿದೆ ಜಾಗ, ಆ ಜಾಗದಲ್ಲಿ ಕನ್ನಡದ ಧ್ವಜಸ್ತಂಭವನ್ನ ನೀವೇ ಹಾಕಿ ಬಾರಿ ವ್ಯವಸ್ಥಿತವಾಗಿ ಕನ್ನಡದ ಬಾವುಟಕ್ಕೆ ಗೌರವ ಕೊಡುವಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ. ನಾನು ಮತ್ತೆ ತಹಸೀಲ್ದಾರ್ಗೆ ಮಾತಾಡ್ತೀನಿ, ಮತ್ತೆ ಈ ಕ್ಷೇತ್ರದ ಸನ್ಮಾನ್ಯ ಗೃಹ ಸಚಿವರು ನನಗೀಗ 3 ಗಂಟೆಗೆ ಸಿಗ್ತಾರೆ, ಆಗ ಅವರ ಜೊತೆಯಲ್ಲೂ ಚರ್ಚೆ ಮಾಡ್ತೀನಿ. ಕನ್ನಡ ಧ್ವಜಸ್ತಂಭದಿಂದ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗ್ತಿತ್ತಂತೆ. ಆ ಜಾಗದಲ್ಲಿ ಅಪಘಾತಗಳ ಸಂಖ್ಯೆಯೂ ಹೆಚ್ಚಾಗಿತ್ತು ಅಂತ ಕೊರಟಗೆರೆ ತಹಶೀಲ್ದಾರ್ ನೇತೃತ್ವದಲ್ಲಿ ಧ್ವಜಸ್ತಂಭವನ್ನ ತೆರವುಗೊಳಿಸಲಾಗಿತ್ತು. ಹೀಗಾಗಿ ಇಂದು ಕರವೇ ಸಂಘಟನೆ ಕನ್ನಡ ಧ್ವಜಸ್ತಂಭದ ಜಾಗದಿಂದ ಪಟ್ಟಣ ಪಂಚಾಯಿತಿ ಕಚೇರಿವರೆಗೆ ಕಾಲ್ನಡಿಗೆ ನಡೆಸಿ ಮತ್ತೆ ಧ್ವಜಸ್ತಂಭ ನಿರ್ಮಿಸುವಂತೆ ಶಕ್ತಿ ಪ್ರದರ್ಶನ ಮಾಡಿತು. ಒಟ್ನಲ್ಲಿ ಈ ಕನ್ನಡ ಧ್ವಜಸ್ತಂಭ ತೆರವಿನಿಂದ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವ ಕೊರಟಗೆರೆ ತಾಲೂಕು ಆಡಳಿತ ಅದ್ಯಾವ ರೀತಿ ಸಮಸ್ಯೆ ಬಗೆಹರಿಸುತ್ತೆ ಎಂಬುದನ್ನು ಕಾದು ನೋಡಬೇಕು. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಕಳೆದ 10 ದಿನಗಳ ಹಿಂದೆ ಕೊರಟಗೆರೆ ತಾಲೂಕು ಆಡಳಿತ ರಾತ್ರೋರಾತ್ರಿ ಕನ್ನಡ ಧ್ವಜಸ್ತಂಭವನ್ನ ತೆರವುಗೊಳಿಸಿದೆ. ಇದರಿಂದ ಅಧಿಕಾರಿಗಳ ವಿರುದ್ಧ ಕರವೇ ಸಂಘಟನೆ ಬೀದಿಗಿಳಿದು ಪ್ರತಿಭಟನೆ ನಡೆಸಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಬನ್ನಿ ರಿಪೋರ್ಟ್ ನೋಡೋಣ. ಗೃಹ ಸಚಿವ ಕ್ಷೇತ್ರದಲ್ಲಿ ಕನ್ನಡಕ್ಕೆ ಅಪಮಾನ, ರಾತ್ರೋರಾತ್ರಿ ಕನ್ನಡ ಧ್ವಜಸ್ತಂಭ ಧ್ವಂಸ, ಅಧಿಕಾರಿಗಳ ವಿರುದ್ಧ ಕರವೇ ಪ್ರತಿಭಟನೆ.
ಕನ್ನಡ ನಮ್ಮೆಲ್ಲರ ಅಸ್ಮಿತೆ ಕನ್ನಡ. ಆದರೆ ಕನ್ನಡ ರಕ್ಷಣೆ ಮಾಡಬೇಕಾದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ವಕ್ಷೇತ್ರದಲ್ಲಿ ಕನ್ನಡಕ್ಕೆ ಅಪಮಾನವಾಗಿದೆಯಂತೆ. ಹೌದು, ಪರಮೇಶ್ವರ್ ಸ್ವಕ್ಷೇತ್ರ ಕೊರಟಗೆರೆ ನಗರದ ಮುಖ್ಯ ರಸ್ತೆಯಲ್ಲಿದ್ದ ಕನ್ನಡ ಧ್ವಜಸ್ತಂಭವನ್ನ ತಾಲೂಕು ಆಡಳಿತ ಮಂಡಳಿ ಏಕಾಏಕಿ ತೆರವು ಮಾಡಿತ್ತು. ಇದನ್ನ ವಿರೋಧಿಸಿ ಇಂದು ಕರವೇ ನಾರಾಯಣಗೌಡ ಬಣ ಬೀದಿಗಿಳಿದು ಹೋರಾಟ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಆ ಜಾಗ ಮತ್ತೆ ಇನ್ನೆಲ್ಲಿ ಸೂಕ್ತವಾಗಿದೆ ಜಾಗ, ಆ ಜಾಗದಲ್ಲಿ ಕನ್ನಡದ ಧ್ವಜಸ್ತಂಭವನ್ನ ನೀವೇ ಹಾಕಿ ಬಾರಿ ವ್ಯವಸ್ಥಿತವಾಗಿ ಕನ್ನಡದ ಬಾವುಟಕ್ಕೆ ಗೌರವ ಕೊಡುವಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ. ನಾನು ಮತ್ತೆ ತಹಸೀಲ್ದಾರ್ಗೆ ಮಾತಾಡ್ತೀನಿ. ಮತ್ತೆ ಈ ಕ್ಷೇತ್ರದ ಸನ್ಮಾನ್ಯ ಗೃಹ ಸಚಿವರು ನನಗೀಗ 3 ಗಂಟೆಗೆ ಸಿಗ್ತಾರೆ, ಆಗ ಅವರ ಜೊತೆಯಲ್ಲೂ ಚರ್ಚೆ ಮಾಡ್ತೀನಿ. ಕನ್ನಡ ಧ್ವಜಸ್ತಂಭದಿಂದ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗ್ತಿತ್ತಂತೆ. ಆ ಜಾಗದಲ್ಲಿ ಅಪಘಾತಗಳ ಸಂಖ್ಯೆಯೂ ಹೆಚ್ಚಾಗಿತ್ತು ಅಂತ ಕೊರಟಗೆರೆ ತಹಶೀಲ್ದಾರ್ ನೇತೃತ್ವದಲ್ಲಿ ಧ್ವಜಸ್ತಂಭವನ್ನ ತೆರವುಗೊಳಿಸಲಾಗಿತ್ತು. ಹೀಗಾಗಿ ಇಂದು ಕರವೇ ಸಂಘಟನೆ ಕನ್ನಡ ಧ್ವಜಸ್ತಂಭದ ಜಾಗದಿಂದ ಪಟ್ಟಣ ಪಂಚಾಯಿತಿ ಕಚೇರಿವರೆಗೆ ಕಾಲ್ನಡಿಗೆ ನಡೆಸಿ ಮತ್ತೆ ಧ್ವಜಸ್ತಂಭ ನಿರ್ಮಿಸುವಂತೆ ಶಕ್ತಿ ಪ್ರದರ್ಶನ ಮಾಡಿತು. ಒಟ್ನಲ್ಲಿ ಈ ಕನ್ನಡ ಧ್ವಜಸ್ತಂಭ ತೆರವಿನಿಂದ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವ ಕೊರಟಗೆರೆ ತಾಲೂಕು ಆಡಳಿತ ಅದ್ಯಾವ ರೀತಿ ಸಮಸ್ಯೆ ಬಗೆಹರಿಸುತ್ತೆ ಎಂಬುದನ್ನು ಕಾದು ನೋಡಬೇಕು. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಕಳೆದ 10 ದಿನಗಳ ಹಿಂದೆ ಕೊರಟಗೆರೆ ತಾಲೂಕು ಆಡಳಿತ ರಾತ್ರೋರಾತ್ರಿ ಕನ್ನಡ ಧ್ವಜಸ್ತಂಭವನ್ನ ತೆರವುಗೊಳಿಸಿದೆ. ಇದರಿಂದ ಅಧಿಕಾರಿಗಳ ವಿರುದ್ಧ ಕರವೇ ಸಂಘಟನೆ ಬೀದಿಗಿಳಿದು ಪ್ರತಿಭಟನೆ ನಡೆಸಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಬನ್ನಿ ರಿಪೋರ್ಟ್ ನೋಡೋಣ. ಗೃಹ ಸಚಿವ ಕ್ಷೇತ್ರದಲ್ಲಿ ಕನ್ನಡಕ್ಕೆ ಅಪಮಾನ, ರಾತ್ರೋರಾತ್ರಿ ಕನ್ನಡ ಧ್ವಜಸ್ತಂಭ ಧ್ವಂಸ, ಅಧಿಕಾರಿಗಳ ವಿರುದ್ಧ ಕರವೇ ಪ್ರತಿಭಟನೆ. ಕನ್ನಡ ನಮ್ಮೆಲ್ಲರ ಅಸ್ಮಿತೆ ಕನ್ನಡ. ಆದರೆ ಕನ್ನಡ ರಕ್ಷಣೆ ಮಾಡಬೇಕಾದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ವಕ್ಷೇತ್ರದಲ್ಲಿ ಕನ್ನಡಕ್ಕೆ ಅಪಮಾನವಾಗಿದೆಯಂತೆ. ಹೌದು, ಪರಮೇಶ್ವರ್ ಸ್ವಕ್ಷೇತ್ರ ಕೊರಟಗೆರೆ ನಗರದ ಮುಖ್ಯ ರಸ್ತೆಯಲ್ಲಿದ್ದ ಕನ್ನಡ ಧ್ವಜಸ್ತಂಭವನ್ನ ತಾಲೂಕು ಆಡಳಿತ ಮಂಡಳಿ ಏಕಾಏಕಿ ತೆರವು ಮಾಡಿತ್ತು. ಇದನ್ನ ವಿರೋಧಿಸಿ ಇಂದು ಕರವೇ ನಾರಾಯಣಗೌಡ ಬಣ ಬೀದಿಗಿಳಿದು ಹೋರಾಟ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಆ ಜಾಗ ಮತ್ತೆ ಇನ್ನೆಲ್ಲಿ ಸೂಕ್ತವಾಗಿದೆ ಜಾಗ, ಆ ಜಾಗದಲ್ಲಿ ಕನ್ನಡದ ಧ್ವಜಸ್ತಂಭವನ್ನ ನೀವೇ ಹಾಕಿ ಬಾರಿ ವ್ಯವಸ್ಥಿತವಾಗಿ ಕನ್ನಡದ ಬಾವುಟಕ್ಕೆ ಗೌರವ ಕೊಡುವಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ. ನಾನು ಮತ್ತೆ ತಹಸೀಲ್ದಾರ್ಗೆ ಮಾತಾಡ್ತೀನಿ. ಮತ್ತೆ ಈ ಕ್ಷೇತ್ರದ ಸನ್ಮಾನ್ಯ ಗೃಹ ಸಚಿವರು ನನಗೀಗ 3 ಗಂಟೆಗೆ ಸಿಗ್ತಾರೆ, ಆಗ ಅವರ ಜೊತೆಯಲ್ಲೂ ಚರ್ಚೆ ಮಾಡ್ತೀನಿ. ಕನ್ನಡ ಧ್ವಜಸ್ತಂಭದಿಂದ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗ್ತಿತ್ತಂತೆ. ಆ ಜಾಗದಲ್ಲಿ ಅಪಘಾತಗಳ ಸಂಖ್ಯೆಯೂ ಹೆಚ್ಚಾಗಿತ್ತು ಅಂತ ಕೊರಟಗೆರೆ ತಹಶೀಲ್ದಾರ್ ನೇತೃತ್ವದಲ್ಲಿ ಧ್ವಜಸ್ತಂಭವನ್ನ ತೆರವುಗೊಳಿಸಲಾಗಿತ್ತು. ಹೀಗಾಗಿ ಇಂದು ಕರವೇ ಸಂಘಟನೆ ಕನ್ನಡ ಧ್ವಜಸ್ತಂಭದ ಜಾಗದಿಂದ ಪಟ್ಟಣ ಪಂಚಾಯಿತಿ ಕಚೇರಿವರೆಗೆ ಕಾಲ್ನಡಿಗೆ ನಡೆಸಿ ಮತ್ತೆ ಧ್ವಜಸ್ತಂಭ ನಿರ್ಮಿಸುವಂತೆ ಶಕ್ತಿ ಪ್ರದರ್ಶನ ಮಾಡಿತು. ಒಟ್ನಲ್ಲಿ ಈ ಕನ್ನಡ ಧ್ವಜಸ್ತಂಭ ತೆರವಿನಿಂದ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವ ಕೊರಟಗೆರೆ ತಾಲೂಕು ಆಡಳಿತ ಅದ್ಯಾವ ರೀತಿ ಸಮಸ್ಯೆ ಬಗೆಹರಿಸುತ್ತೆ ಎಂಬುದನ್ನು ಕಾದು ನೋಡಬೇಕು. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಕಳೆದ 10 ದಿನಗಳ ಹಿಂದೆ ಕೊರಟಗೆರೆ ತಾಲೂಕು ಆಡಳಿತ ರಾತ್ರೋರಾತ್ರಿ ಕನ್ನಡ ಧ್ವಜಸ್ತಂಭವನ್ನ ತೆರವುಗೊಳಿಸಿದೆ. ಇದರಿಂದ ಅಧಿಕಾರಿಗಳ ವಿರುದ್ಧ ಕರವೇ ಸಂಘಟನೆ ಬೀದಿಗಿಳಿದು ಪ್ರತಿಭಟನೆ ನಡೆಸಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಬನ್ನಿ ರಿಪೋರ್ಟ್ ನೋಡೋಣ.